ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಗದ್ದೆ ಕೆಲಸ ಹೇಗಿರುತ್ತೆ ಅಂತೇಳಿ ತೋರಿಸ್ತೀನಿ. ಇದು ಬಂದು ಸಂಡೇ ವ್ಲಾಗು. ಸಂಡೇ ವಿಜಿಗೆ ಲೀವ್ ಇತ್ತು, ಅದಕ್ಕೋಸ್ಕರ ಪೈರು ಕಿತ್ಕೊಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಉಣೋಕ್ಕೆ ಅಂತೇಳ್ಬಿಟ್ಟು ಸಂಡೇ ಪೈರು ಕಿತ್ಕೊಂಡು ಅಮ್ಮ ಮತ್ತು ಇನ್ನೂ ಇಬ್ಬರು ಬಂದಿದ್ದರು ಅಮ್ಮನ ಜೊತೆಯಲ್ಲಿ ಪೈರು ಕೀಳೋಕ್ಕೆ ಅಂತೇಳ್ಬಿಟ್ಟು. ಅವರೆಲ್ಲ ಸ್ವಲ್ಪ ಬೇಗನೆ ಹೋಗಿ ಕೀಳ್ತಾಯಿದ್ರು. ನಾವು ರೋಸೋ ಗಿಡಕ್ಕೆ ಔಷಧಿ ಹೊಡೆಯೋದಿತ್ತು, ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಹೋದ್ವಿ. ಹಸುಗಳೆಲ್ಲ ಕಟ್ಟಾಕೋದಿರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋದ್ವಿ. ಅವರು 5 ಜನ ಕೀಳ್ತಾಯಿದ್ರು. ನಾನು ಅವ್ರು ಇಟ್ಟಿರುವಂಥ ಪೈರು ನಿಂತು ಮೇಲಕ್ಕೆ ಇಡಬೇಕು, ಯಾಕಂದರೆ ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಟ್ರೆ ನಮಗೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಮತ್ತು ನೀರೆಲ್ಲ ಇದ್ದರೆ ತುಂಬ ವೆಯ್ಟ್ ಅನಿಸುತ್ತೆ, ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಎತ್ತಿ ಮೇಲೆ ಇಟ್ಬಿಟ್ರೆ ನೀರೆಲ್ಲ ಸೋರ್ಕೊಳ್ಳುತ್ತೆ. ಹಾಗೆ ವಿಜಿ ಮತ್ತು ನಂದಿ ಮತ್ತು ಲಕ್ಷ್ಮಣ ಮೂವರು ಸೇರಿ ಒಂದು ಸ್ವಲ್ಪ ಶಿಫ್ಟ್ ಮಾಡಿಕೊಟ್ರು. ಅದಕ್ಕೋಸ್ಕರ ನನಗೆ ನಾಳೆಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇಲ್ಲ ಒಬ್ಬಳೇ ಶಿಫ್ಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇವ್ರು ಮೂವರು ಸ್ವಲ್ಪ ಶಿಫ್ಟ್ ಮಾಡಿದ್ರು. ಆಮೇಲೆ ವಿಜಿನು ನಂದಿ ನಾವು ಕೀಳ್ತೀರಿ, ಇನ್ನು ಸ್ವಲ್ಪ ಇದೆಯಲ್ಲ ನೀವು ಶಿಫ್ಟ್ ಮಾಡಿ ಅಂತ ಹೇಳಿದ್ರು. ನಾವು ಇವ್ರನ್ನ ಲಕ್ಷ್ಮಣ ಅಂತ ಕರೆಯಲ್ಲ, ಬುಡ್ಡ ಅಂತಲೇ ಕರೆಯೋದು. ಲಕ್ಷ್ಮಣ ಅಂತ ಹೇಳೋಕ್ಕೆ ಏನೋ ಒಂಥರ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಬುಡ್ಡ ಅಂತಲೇ ಹೇಳ್ತೀನಿ. ಇನ್ನೆಲ್ಲ ನಾವು ವ್ಲಾಗಲ್ಲಿ ಹೇಳ್ಬೇಕು ಅಂತಂದರೆ ಸೊ ಬುಡ್ಡ ಎಲ್ಲ ಶಿಫ್ಟ್ ಮಾಡ್ತು. ಅದಕ್ಕೋಸ್ಕರ ನಮಗೇನು ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ, ಈಸಿ ಆಯಿತು ಸ್ವಲ್ಪ ನೆಕ್ಸ್ಟ್ ಡೇಗೆ. ಹಾಗೆ ಮಳೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ಗದ್ದೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಮಳೆ ಬಂದರೆ ಅಂತೂ ತುಂಬ ಹಿಂಸೆ ಆಗುತ್ತೆ. ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿರುತ್ತೆ ಗದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ. ತುಂಬ ಏನು ಬಂದಿಲ್ಲ, ಲೈಟಾಗಿ ಬಂದು ಸ್ಟಾಪ್ ಆಯಿತು ಮಳೆ. ಆಮೇಲೆ ಬಿಸಿಲು ಬಂತು, ಚೆನ್ನಾಗಿತ್ತು ಕೆಲಸ ಮಾಡೋಕ್ಕೇನು ಹಿಂಸೆ ಅನಿಸ್ಲಿಲ್ಲ. ಅದರಲ್ಲೂ ವಿಜಿ ನಂದಿ ಒಂದತ್ರ ಇದ್ದರೆ ಅಂತೂ ಕೆಲಸ ಹೆಂಗೆ ಮಾಡಿದ್ವಿ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಕಾಮಿಡಿ ಮಾಡ್ಕೊಂಡಿರ್ತಾರೆ ಅವರು. ಗದ್ದೆ ಪೈರು ಉಣ್ಬೇಕು ಅಂತಂದರೆ ಫಸ್ಟು ಈ ರೀತಿ ಎಲ್ಲ ಒಂದತ್ರ ಚೆಲ್ಕೊಂಡಿರಬೇಕು. ಇದನ್ನು ಯಾವ ರೀತಿ ಚೆಲ್ತೀವಿ ಅನ್ನೋದು ನಾನು ಫಸ್ಟೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗೆಲ್ಲ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಚೆಕ್ ಮಾಡಿ ಆ ವಿಡಿಯೋನ ನೋಡ್ಬೋದು. ಹಾಗೆ ಗದ್ದೆ ಪೈರು ಯಾವ ರೀತಿ ಉಣ್ತಾರೆ, ಅಲ್ಲೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ನಾಳೆ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ನನ್ನ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಿರಾ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಈಗ ಮಳೆ ತುಂಬಾ ಜೋರಾಯಿತು. ಎಲ್ಲ ಆಲ್ಮೋಸ್ಟ್ ಎಲ್ಲೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಒಂದು ಟಾರ್ಪಲ್ ಅಂತೂ ಎತ್ಕೊಂಡು ಹೋಗಿರ್ತೀವಿ. ಒಂದು 5 ನಿಮಿಷ ಮಳೆ ಬಂತು ಅಷ್ಟೇ. ನೋಡಿ, ಈ ರೀತಿ ಕಿತ್ಕೋಬೇಕು ಪೈರನ್ನ, ಒಂದೊಂದೇ ಪೈರು ಕಿತ್ಕೊಂಡು ಬುಡದಲ್ಲಿ ಮಣ್ಣಿರುತ್ತಲ್ವ, ಆ ಮಣ್ಣನ್ನೆಲ್ಲ ನೀರಲ್ಲಿ ನೀಟಾಗಿ ಜಾಲಿಸ್ಕೋಬೇಕು. ಆ ರೀತಿ ಜಾಲಿಸ್ಕೊಂಡ್ರೆ ಗದ್ದೆಯಲ್ಲಿ ಪೈರು ಉಣ್ತಾರಲ್ವ ಅವ್ರಿಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಉಣ್ಣೋಕ್ಕೆ. ಒಂದು ಸ್ವಲ್ಪ ಬೇಗ ಉಣ್ತಾರೆ. ಬೇಗ ಉತ್ತಿದ್ರೆ ನಮಗೆ ಯೂಸ್ ಅಲ್ವಾ, ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಈ ರೀತಿ ಜಾಲಿಸಿ ಇಡೋದು. ನಂದಿ ಪೈರು ಕೀಳ್ತಾ ಇರೋದು ಇದೇ ಫಸ್ಟ್ ಟೈಮು. ನಿಧಾನಕ್ಕೆ ನೀಟಾಗಿ ಕೀಳ್ತಿದ್ದಾರೆ, ಪರವಾಗಿಲ್ಲ. ಹಾಗೆಯೇ ನಂದಿಯವರು ಮಿಸ್ಸಸ್ಸು ದಿವ್ಯಾ ಅಂತೇಳಿ, ದಿವ್ಯನೂ ಮತ್ತು ಹುಡುಗರು ಎಲ್ಲ ಬಂದರು ಗದ್ದೆ ಹತ್ರ. ಚೆನ್ನಾಗಿತ್ತು, ಅವ್ರಿಗೂ ಎಂಜಾಯ್ ಮಾಡ್ತಿದ್ರು ಫುಲ್ ಗದ್ದೆಯಲ್ಲಿ ಇಳಿಯೋದು ಹತ್ತೋದು ಎಲ್ಲ. ನಾನು ಒಂದು ಸ್ವಲ್ಪ ಹೊತ್ತಾಗೆ ಚಿಟ್ಟೆ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳ್ಬಿಟ್ಟು ಅವನ್ನ ಕರೆಸಿ ಕೂರಿಸ್ಕೊಂಡೆ. ಮಮ್ಮಿ ಯಾವ ರೀತಿ ಕೀಳಬೇಕು ಏನು ಅಂತೆಲ್ಲ ಕೇಳ್ತಿದ್ದಾನೆ. ಪಾಪ ಫೋಟೋ ತೆಗಿ, ನನ್ನನ್ನು ವೀಡಿಯೋ ಮಾಡು ಅಂತೆಲ್ಲ ಹೇಳಿ. ಹಾಗೆ ಟೈಮು 3 ಗಂಟೆ ಆಗಿತ್ತು, ಅದಕ್ಕೋಸ್ಕರ ಹೋಗಿ ಟೀ ಇಟ್ಕೊಂಡು ಬಿಸ್ಕೆಟ್ ತೊಗೊಬಂದೆ ಎಲ್ಲರಿಗೂ. ನಮ್ಮ ಚಿಟ್ಟೆಗೆ ಊಟ ತಿನ್ನೋದು ಕಷ್ಟನೇ, ಎಲ್ಲನೂ ಕಷ್ಟನೇ. ಏನು ಕೊಟ್ಟರು ಅವ್ನಿಗೆ ತಿನ್ನೋದು ಮಾತ್ರ ತುಂಬ ಕಷ್ಟ. ಹುಡುಗರೆಲ್ಲ ಊಟ ಮಾಡಿದರು, ಅದಕ್ಕೋಸ್ಕರ ಅವರೇನು ಬಿಸ್ಕೆಟ್ ಏನೂ ತಿಂದಿಲ್ಲ. ನಾವು ಮಾತ್ರ ಟೀ ಬಿಸ್ಕೆಟ್ಟು ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ದೋ. ಇವ್ರ ಕೆಲಸ ನೋಡಿ, ಕೈ ಹಿಡಿತಿದ್ದಾರೆ. ನಂದಿ ಹಿಡ್ದು ಕೊಡ್ತಿದ್ದಾನೆ, ಇವನ್ನೆಲ್ಲ ಕವರ್ಗೆ ಹಾಕ್ಕೊಂಡು ಓಡಾಡ್ತಿದ್ದಾನೆ ಅವ್ರ ಅಪ್ಪನಿಂದೆ. ಈ ಪೈರೂತಿ ಒಂದು 15 ಡೇಸ್ ಆಗಿದೆ. ಇವ್ರು ಸ್ವಲ್ಪ ಬೇಗ ಊದಿದ್ರು, ನಮ್ಗೆ ಸ್ವಲ್ಪ ಲೇಟ್ ಆಯಿತು ಈ ಸತಿ. ನಂದಿ ಹಾಗೆ ಓಡಾಡಿಕೊಂಡೆ ಒಂದು 15ವರೆಗೂ ಹಿಡ್ಕೊಬಿಟ್ಟ ಕೈ. ನಮಗೆ ಗೊತ್ತೇ ಆಗಲಿಲ್ಲ ಯಾವ ಗ್ಯಾಪಲ್ಲಿ ಹಿಡಿದ್ಬಿಟ್ಟ ಅಷ್ಟು ಅಂತ. ಸುಮ್ಮನೆ ಓಡಾಡ್ಕೊಂಡಿರೋ ಥರನೇ ಇದ್ದ. ನೋಡಿ, ವಿಜಿನೂ ಮತ್ತು ಚಿಟ್ಟೆ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಅವರಪ್ಪ ಇದ್ದರೆ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿರ್ತಾನೆ. ನಾನು ಆ ರೀತಿ ಎಲ್ಲ ಆಡಿಸಲ್ಲ. ಅವರಪ್ಪ ಸಾಕು ಕಣೋ ಆಡಿದ್ದು ಅಂತ ಹೇಳೋಷ್ಟರಲ್ಲಿ ಹಾಗೆ ಅಜ್ಜಿ ಹತ್ರ ಹೋಗ್ಬಿಟ್ಟ. ಅವರ ಅಜ್ಜಿ ಹತ್ರ ಆಟ ಆಡೋಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಅಷ್ಟೇ.
ಆಮೇಲೆ ಬಿಡಲಿಲ್ಲ. ಸೊ ಏಡಿ ಕೈ ಹಿಡಿಬೇಕು, ಹಿಡಿಯೋದನ್ನ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವಿಜಿ ಕೈಯಲ್ಲಿ ಫೋನ್ ಕೊಟ್ಟು ಕಳಿಸಿದ್ದೆ. ಅವ್ರು ಏಡಿ ಕೈ ಹಿಡಿಯೋದು ಬಿಟ್ಬಿಟ್ಟು ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾನೆ ಚಿಟ್ಟೆ ಅಂತ. ನನಗೆ ಶಾಕ್ ಆಗ್ತಾಯಿದೆ ಇದು ನೋಡಿದ್ರೆ, ಯಾವ ರೀತಿ ಜಂಪ್ ಮಾಡಿದ್ದಾನೆ. ಅವರು ಬೆಳಗ್ಗೆನೇ ಒಂದು 7-8ವರೆಗೂ ಹಿಡ್ಕೊಂಡಿದ್ರು. ಆಮೇಲೆ ಬಂದು ಇನ್ನು ಮಿಕ್ದವು ಹಿಡ್ಕೊಂಡಿದ್ದು ನಂದಿಯವರು. ನೋಡಿ ಇವೇ ಏಡಿ ಕೈ. ಇದು ತಿಂದರೆ ಒಂದು ಬೆನಿಫಿಟ್ ಏನು ಅಂತಂದರೆ ಜ್ವರ ಸಾಮಾನ್ಯಕ್ಕೆ ಬರಲ್ಲ. ಇದು ಒಂದು ತಿಂಗಳಿಗೆ ಒಂದು ಸತಿ ತಿಂತಾಯಿದ್ರೆ ಇದ್ರ ಸಾಂಬಾರು ಮಾಡಿ ಜ್ವರ ಬೇಗ ಬರಲ್ಲ. ಮತ್ತು ಒಳ ಜ್ವರ ಹೊಡಿತಾವಲ್ಲ ಅದು ಯಾವುದು ಇದಾಗಲ್ಲ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ತಿಂತಿದ್ದೋ. ಇವಾಗ ಎಲ್ಲಿ ಸಿಗೋದೇ ರೇರು, ಸಿಗೋದಿಲ್ಲ, ಅದಕ್ಕೋಸ್ಕರ ತಿನ್ನಲ್ಲ ಅಷ್ಟೇ. ಚಿಕ್ಕ ವಯಸ್ಸಲ್ಲಂತೂ ಅದೇ ಕೆಲಸ ಮಾಡ್ತಿದ್ದೋ. ಸಮ್ಮರ್ ಹಾಲಿಡೇಸ್ ಬರ್ತಿತ್ತಲ್ವ, ಆವಾಗಂತೂ ಅದೇ ಕೆಲಸ, ಹಿಡಿಯೋದು, ಸಾಂಬಾರು ಮಾಡೋದು, ತಿನ್ನೋದು, ಅದೇ ಕೆಲಸ ಮಾಡ್ತಿದ್ದೋ. ಹುಡುಗರೆಲ್ಲ ಮುಟ್ಟಕ್ಕೆ ಭಯ ಪಡ್ತಿದ್ದಾರೆ. ಚಿಟ್ಟೆ ಅಂತೂ ಏಡಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಅವನು ಯಾವಾಗಲೂ ತೋರಿಸಿರಲಿಲ್ಲ ನಾವು ಹಿಡ್ಕೊಬಂದು. ಅದಕ್ಕೆ ಅವನು ಏನೋ ಹುಳ ಅನ್ನೋ ರೀತಿ ತುಂಬ ಭಯ ಪಡ್ತಾ ಇದ್ದ. ಎಷ್ಟು ದೂರ ಹೋಗಿ ನಿಂತಿದ್ದಾನೆ. ವಿಜಿದು ಮತ್ತು ನಂದಿದು ಒಂದು ಶಾರ್ಟ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ವಿಡಿಯೋ ಮಾಡಿಕೊಂಡೆ. ಚಡ್ಡಿ ದೋಸ್ತು ಅಂಥೇಳಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ ಒಂದು ಸತಿ, ಯಾರಾದರೂ ನೋಡಿಲ್ಲ ಅಂತಂದರೆ. ಓಕೆ, ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಯಾವ ರೀತಿ ಗದ್ದೆ ಪೈರು ಉಣ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್.